ಸರ್ ಈಗ ಹೆಂಗ್ ಸರ್ ಬಿಡಿಸ್ಕೊಳ್ಳೋದು? ಜನ್ಮ ಜನ್ಮದ ಅನುಬಂಧ. ಹಾ ಇಲ್ಲ, ಈಗ ಕೋಳ ಹೆಂಗ್ ಬಿಡಿಸೋದು ಅಂತ ಯೋಚನೆ ಮಾಡ್ತೀವಿ. ಹಾಂ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಮತ್ಯಾಕೆ ಸರ್ ಅವ್ರನ್ನ ಕಳ್ಸಿದ್ರಿ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದನ್ನ ಬಿಡ್ಸ್ಕೊಂಬರ್ಬೋದಿತ್ತಲ್ವಾ? ಸಲೀಸಾಗಿ ಆಗ್ಬೋದು ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು. ಏನು? ಸಲೀಸಾಗಿ ಬಿಡಿಸ್ಕೊಳ್ಳೋದಕ್ಕಿಂತ ಸ್ವಾಭಿಮಾನ ಮುಖ್ಯ ಅಲ್ವಾ ಕಮಲಿ ಅವರೇ? ಅದಕ್ಕೆ ಪೊಲೀಸ್ ಅವ್ರನ್ನ ಹೋಗಿ ಅಂತ ಹೇಳಿದೆ. ಸರಿ, ಈಗ ಏನು ಮಾಡೋದು ಸರ್? ನನಗೂ ಗೊತ್ತಾಗ್ತಿಲ್ಲ. ಹಾಂ, ಹಾಗೆ ಒಂದ್ಸಲ ಕೈನ ಎಳೀರಿ ನೋಡೋಣ. ಸರ್, ಹಂಗೆ ಎಳ್ದು ಬಿಡ್ಸ್ಕೊಳಕ್ಕೆ ನಾನೇನು ಹಸ್ತೀನಿನಾ? ಏನು ಹಸ್ತೀನಿನ? ಹಂಗಂದ್ರೆ ಹೆಣ್ಣಾನೇನಾ ಅಂತಂದೆ. ಓ, ಹೆಣ್ಣಾನೆಗೆ ಕನ್ನಡದಲ್ಲಿ ಹಸ್ತೀನಿ ಅಂತಾರ? ನನಗೆ ಗೊತ್ತೇ ಇರಲಿಲ್ಲ. ನಿಮ್ಮ ಕನ್ನಡಕ್ಕೆ ನಾನು ಫ್ಯಾನ್ ಆಗ್ಬಿಟ್ಟೆ. ಸರ್, ತಮಾಷೆ ಮಾಡಬೇಡಿ ಸರ್, ಏನನ್ನ ದಾರಿ ಹೇಳಿ. ಇದನ್ನ ಯಾಕೆ ಕಟ್ತಿದ್ಯಾ? ಕಮಲಿ, ನೀವಿಬ್ರು ಅಪರಾಧಿ ಅಂತ ಯಾರಿಗೂ ಗೊತ್ತಾಗಬಾರ್ದು, ಅದಕ್ಕೆ. ನಾವೇನು ಅಪರಾಧಿಗಳಲ್ಲ. ಕಮಲಿ ಅವರೇ, ನಾವಿಬ್ರು ಪ್ರೀತಿ ಅಪರಾಧಿಗಳು. ಕಮಲಿ, ನೀವು ಅಪರಾಧಿ ಅಲ್ಲ ಅಂತ ನಂಗೆ ಗೊತ್ತು, ಆದ್ರೆ ಕೋಳ ಜೊತೆ ಊರವರೆಲ್ಲ ನೋಡಿದ್ರೆ ಭಾರಿ ಸುದ್ದಿ ಮಾಡ್ಬಿಡ್ತಾರೆ. ಈಗ ಏನ್ ಮಾಡೋದು ಮತ್ತೆ? ನೀವಿಬ್ರು ನನ್ನ ಗಾಬರಿನ ಇನ್ನ ಸ್ಯಾನೆ ಮಾಡ್ತಿದ್ದೀರಾ. ಕಮಲಿ, ನಂಗೊಂದು ಐಡಿಯಾ ಬಂತು. ನೀವಿಬ್ರು ಇಲ್ಲೇ ಇರಿ, ನಾನು ಚಂದ್ರಕಾಂತ್ ಸರ್ತಾ ಹೋಗಿ ಇದಕ್ಕೆ ಏನು ಮಾಡ್ಬೋದು ಅಂತ ಕೇಳ್ಕೊಂಡು ನಿಮ್ಗೊಂದು ಫೋನ್ ಮಾಡ್ತೀನಿ, ಸರಿನಾ? ಇಲ್ಲೇ ಇರೋದಾ? ಅಯ್ಯೋ, ಈಗ ಇರೋದು ಇದೊಂದೇ ಐಡಿಯಾ. ನೀವು ಇಲ್ಲೇ ಇರಿ, ನಾ ಬರ್ತೀನಿ. ನಿಂಗೆ